ಏನಪ್ಪ ಇದು, ಕೈ ಇಷ್ಟೊಂದು ನೋಸ ಬಂದ್ಬಿಟ್ಟವು. ಅಯ್ಯೋ, ಕೈ ತುಂಬ ಗುಬ್ಬಿ. ಯಪ್ಪ. ಕಟ್ಗೆ ಕಡಿಯಕ್ಕೆ ಬರಲ್ಲ, ಆದರೂ ಬಿಲ್ಡಪ್ ತೋರ್ಸಕ್ಕೆ ಹೋಗಿ ಅಂಬಾವತಿ ಮನಸ್ಸನ್ನು ಗೆಲ್ಲೋದಕ್ಕಂತ ಹೋಗಿ ಕಟ್ಗೆ ಕಡ್ದು ಕೈಯಲ್ಲಿ ಈ ನಮ್ಮನೆ ಕೊಬ್ಬಿ ಎಬ್ಬಿಸ್ಕೊಂಡು ರಕ್ತ ಬರ್ಸ್ಕೊಂಡಿನಿ. ಹ್ಞೂ ಹ್ಞೂ ಏನು ಮಾಡೋದು, ಪ್ರೀತಿಗೋಸ್ಕರ ರಕ್ತನೂ ಸುರಿಸ್ಬೇಕಲ್ವಾ. ಯಪ್ಪ, ಕೈ ಉರಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮನೆ ಉರಿಯಾಕೆ ಕುಂತೈತಪ್ಪ. ಏನಾದರೂ ಆಯಿಂಟ್ಮೆಂಟ್ ಹಚ್ಕೊಂಡನ ಅಂತಂದ್ರೆ ಇಲ್ಲೆಲ್ಲೋ ಆಯಿಂಟ್ಮೆಂಟು ಇಲ್ಲ. ಮನ್ಯಾಗ ಏನಾರು ಕೇಳಿದ್ರೆ ಮತ್ತೇನು ಅನ್ಕೋತಾರೋ ಏನು. ಅಪ್ಪ, ಕೈ ಉರಿ ಏನು ಉರಿಯಾಕೆ ಕುಂತೈತಪ್ಪ. ದೇವ್ರೇ, ಕೈ ಉರಿ ತಡ್ಕೊಳಕ್ಕಾಗ್ತಾ ಇಲ್ಲ ಅಪ್ಪ. ಯಪ್ಪ, ಪಾಪ ದಿನ ಕಟ್ಟಿಗೆ ಕಡಿಯೋರು ಅದು ಹೆಂಗೆ ಕಡಿತಾರೋ ಏನು. ನಾನು ಒಂದೇ ಸಲ ಕಡ್ದಿದ್ದಕ್ಕೆ, ಒಂದಿಷ್ಟು ಕಟ್ಟಿಗೆ ಕಡ್ದಿದ್ದಕ್ಕೆ ನನ್ನ ಕೈ ಈ ನಮ್ನಿ ಗುಬ್ಬಿಯಾಗಿ ರಕ್ತ ಬಂದು ಈ ನಮ್ನಿ ಉರಿಯಾಕೆ ಕುಂತೈತಿ. ಪಾಪ ದಿನ ಕಟ್ಟಿಗೆ ಕಡಿಯೋರಿಗೆ ಅದು ಎಷ್ಟು ಕಷ್ಟ ಇರುತ್ತೆ ಏನು. ಏ ಆನಂದ್, ಇಲ್ಲಿ ನಿಂತ್ಕೊಂಡು ಏನು ಮಾಡಕ್ಕೆ ಕುಂತಿದ್ದಿ? ಏನು ಕೆಲಸ ಇಲ್ಲನ ನಿನಗೆ? ಏನಾರು ಕೆಲಸ ಮಾಡೋಗ. ನೀನು ಈ ಮನೆಗೆ ಬಂದಿರೋದು ಕೆಲಸ ಮಾಡಕ್ಕೆ, ಸುಮ್ಮನೆ ಹಿಂಗೆ ನಿಂತ್ಕೊಂಡು ಪೋಸ್ ಕೊಡೋದಕ್ಕಲ್ಲ. ಯಾವಾಗ ನೋಡಿದ್ರೂ ಎಲ್ಲರ ಕುತ್ಕೊಳ್ಳೋದು ಇಲ್ಲ ಎಲ್ಲರ ನಿಂತ್ಕೊಳ್ಳೋದು ಬಿಟ್ರೆ ಮನ್ಯಾಗ ಏನು ಕೆಲಸ ಮಾಡಂಗಿಲ್ಲ. ನೀನು ಹೋಗು, ಏನಾರು ಕೆಲಸ ಮಾಡು. ಇಲ್ಲ ಸೌಂದರ್ಯ ಅವರೇ, ಅದು ಕೈ ಒಂದು ಸ್ವಲ್ಪ ನೋವಾಗಿದೆ, ಅದಕ್ಕೋಸ್ಕರ ಹಾಗೆ ಹಿಡ್ಕೊಂಡಿದ್ದವನಿದೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗಿ ಕೆಲಸ ಮಾಡ್ತೀನಿ. ಈ ಲೋ ಕ್ಲಾಸ್ ಜನರ ಮೆಂಟ್ಯಾಲಿಟಿನೇ ಇಷ್ಟು. ಇಷ್ಟು ಗಾಯ ಆಗಿಬಿಟ್ರೆ ಏನು ದೊಡ್ಡ ಗಾಯನಾಗಿ ಕೈನೇ ಮುರಿದೋಗ್ಬಿಟ್ಟಿದೇನೋ ಏನೋ ಅನ್ನಂಗೆ ಬಿಲ್ಡಪ್ ಕೊಡೋದು. ಆಗಿರೋ ಇಷ್ಟು ಗಾಯಕ್ಕೆ ರೆಸ್ಟ್ ಬೇರೆ ಕೇಡು ನಿನ್ನ ಮುಖಕ್ಕೆ. ಹೋಗಿ ಕೆಲಸ ಮಾಡು. ಅದನ್ನ ಬಿಟ್ಟು ನಿಂತು ಬಿಟ್ಟ ಇಲ್ಲಿ. ನೀನು ಬಂದಿರೋದು ಇಲ್ಲಿ ಕೆಲಸ ಮಾಡೋದಕ್ಕೆ ಹೊರತು ಪುಕ್ಸಟ್ಟೆ ಕುತ್ಕೊಂಡು ತಿನ್ನೋದಕ್ಕಲ್ಲ. ನೋಡಿ ಸೌಂದರ್ಯ ಅವರೇ, ಇವಾಗ ತಾನೇ ಕಡಿಗೆ ಕಡ್ದು ಬಂದಿರೋದು. ನಾನು ಕೈ ನೋವಾಗಿರೋದಕ್ಕೋಸ್ಕರ ಒಂದೆರಡು ನಿಮಿಷ ಕುತ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅದನ್ನು ಬಿಟ್ಟರೆ ನಾನೇನು ಇಡೀ ದಿನ ಕುತ್ಕೊಂಡಿರೋದಿಲ್ಲ. ನಿನಗೆ ಪುಕ್ಸಟ್ಟೆ ರೊಕ್ಕ ಕೊಡೋದಕ್ಕೆ ಈ ಮನ್ಯಾಗ ಏನದು ರೊಕ್ಕ ಬಿಡೋ ಗಿಡ ಏನೂ ಇಲ್ಲ. ಹೋಗಿ ಸುಮ್ಮನೆ ಕೆಲಸ ಮಾಡು. ಬಂದು ನಿಂತು ಬಿಟ್ಟ ಇಲ್ಲಿ. ಈ ಕೈ ಗಾಯ ಆಯಿತು, ಕಾಲು ಗಾಯ ಆಯಿತು, ತಲೆಗೇಟಾಯಿತು. ಈ ಒಣ ಡವ್ ನಾಟಕ ಮಾಡೋದನ್ನ ಬಿಟ್ಟು ಮನ್ಯಾಗ ಚಂದನತನ ಕೆಲಸ ಮಾಡು. ಹಂಗಂದ್ರೆ ಈ ಮನ್ಯಾಗ ಇರ್ತಿದ್ದಿ. ಇಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೆಯಿಂದ ಸುಮ್ಮನೆ ಹೊರಟೋಗ್ಬಿಡು. ಅದನ್ನ ಬಿಟ್ಟು ನಾಟಕ ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗಬೇಡ ಇಲ್ಲಿ. ಸೌಂದರ್ಯ, ಏ ಕಾವೇರಿ, ಎದಕ್ಕೆ ಸೌಂದರ್ಯ ಅಕ್ಕ ಅಂತ ಕರೆಯೋಕೆ ಈಗೇನ ಏಕೋ ಚಂದ ಕರೆಯಕ್ಕೆ ಕುಂತಿದ್ದೀನಿ ನನ್ನ ಹೆಸರನ್ನ? ನಿಮ್ಗೆ ವಯಸ್ಸಾಗೈತೆ ಅಷ್ಟ, ಆದ್ರೆ ಬುದ್ಧಿ ಒಂದು ಸ್ವಲ್ಪ ಬೆಳೆದಿಲ್ಲ ಅಂತ ಅನಿಸ್ತೈತಿ. ಯಾರ ಜೊತೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ಹಾಂ, ಏಯ್, ನಾನೇನು ಮಾಡೀನಿ? ನನ್ನ ಪಾಡಿಗೆ ನಾನು ಅವ್ನ ಜೊತೆ ಮಾತಾಡ್ಕೊತ ನಿಂತೀನಿ. ನಿಂದೇನು ನಡಕ? ಅವ್ರನ್ನ ನಮ್ಮ ಮನ್ಯಾಗ ಕೆಲಸಕ್ಕೆ ಕರ್ಕೊಂಬಂದಿರೋದು ಅಮ್ಮ, ನೀನೇನಲ್ಲ. ಇಲ್ಲಿ ರೊಕ್ಕ ಕೊಡಕ್ಕೆ ಕುಂತಿರೋದು ಅಮ್ಮ ಹೊರತು ನೀನೇನಲ್ಲಲ್ಲ. ನೀನೇನು ಹಿರೇತನ ನಡ್ಸಕ್ಕೆ ಬಂದಿರೋದು. ಸುಮ್ಮನೆ ತೆಪ್ಪಗೋಗಿ ನಿನ್ನ ಕೆಲಸ ಏನೈತಿ ಅದನ್ನು ನೋಡ್ಕೊ ಹೋಗು. ಇಲ್ಲದ ಹಿರೇತನ ಇಲ್ಲಿ ನಡ್ಸಕ್ಕೆ ಬರಬೇಡ. ನಾನು ಅವನಿಗಂದ್ರೆ ನಿನಗೇನಾಯ್ತು? ನೀನದಕ್ಕೆ ಬಂದಿದ್ದೀನಿ ನಡಕ. ಅವರು ಯಾರು ಯಾಕಾಗಿರಲಿ, ಅದೆಲ್ಲ ನಿನಗೆ ಎದಕ್ಕೆ ಬೇಕು? ಇವಾಗ ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ನೀನು ರೂಮಿಗೆ ಹೋಗ್ಯಾ ಅಥವಾ ಅವನ್ನ ಪಂಚ ಚಿಕ್ಕಿನ ಕರಿಲ್ಲ. ಮನೆ ಕೆಲಸದವನ್ನ ಇನ್ನು ತಲೆ ಮೇಲೆ ಹತ್ಸ್ಕೊಂಡು ಕುತ್ಕೋರಿ. ನಾಳೆ ತಲೆ ಮೇಲೆ ಕುತ್ಕೊಂಡು ಹಸಿ ಮೆಣಸಿನ್ಕಾಯಿ ಚಟ್ನಿ ಹರಿತಾನಲ್ಲ, ಅವಾಗ ಗೊತ್ತಾಗತ್ತ. ಛೇ, ಅರೆ ಆನಂದ್ ಅವರೇ, ಇದೇನಿದು? ನಿಮ್ಮ ಕೈಗೆಲ್ಲ ಕೊಪ್ಪೆ ಎಂದಿದೆ, ರಕ್ತ ಬಂದಿದೆಯಲ್ಲ, ಏನಾಯ್ತು? ಅಂಥದ್ದೇನು ಮಾಡಿದ್ರಿ ನೀವು? ಅಯ್ಯೋ ಕಾವೇರಿ ಅವರೇ, ನೀವು ಯಾಕೆ ಇಷ್ಟೊಂದು ಗಾಬರಿ ಆಗಿರಿ? ಅಂಥದ್ದೇನೂ ಇಲ್ಲ. ಒಂದು ಸ್ವಲ್ಪ ಕೆಲಸ ಆಯ್ತಾ, ಅದಕ್ಕೆ ಒಂದು ಸ್ವಲ್ಪ ಕೈಗೆ ಸಣ್ಣ ಸಣ್ಣದಾಗಿ ಗುಳ್ಳಿ ಇದ್ದಿದೆ ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ, ನಾನು ಆರಾಮಾಗಿದ್ದೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಅಯ್ಯೋ ದೇವ್ರಿ, ನಿಮಗೇನಾದರೂ ತಲೆಗಿಲೆ ಕೆಟ್ಟಿದ್ದನ್ರಿ? ಕೈಯಲ್ಲಿ ನೋಡ್ರಿ ರಕ್ತ ಯಾ ನಮ್ನಿ ಬಂದೈತಿ. ನೀವು ನೋಡಿದ್ರೆ ಏನೂ ಆಗಿಲ್ಲ ಅಂತೇಳಿ. ಮೊದಲು ಬರ್ರಿ ನನ್ನ ಜೊತೆ ನೀವು. ಎಲ್ಲಿಗ್ರಿ? ಅಯ್ಯೋ, ಹೋಗಿ ಹೋಗಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ, ನನಗೆ ಗೊತ್ತಿಲ್ಲ. ಮೊದಲು ಬರ್ರಿ ನೀವು ನನ್ನ ಜೊತೆ, ಬರ್ರಿ ಸುಮ್ಮನೆ. ಒಂದು ನಿಮಿಷ ನೀವು ಇಲ್ಲೇ ಕೂತ್ಕೊಂಡಿರಿ, ಬಂದೆ. ನಿಮ್ಗೆ ಎಷ್ಟು ಸಲ ಹೇಳ್ತೀನಿ ನಾನು, ನಿಮಗೆ ಇಲ್ಲಿ ಹಳ್ಳಿನಲ್ಲಿ ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ. ಸುಮ್ಮನೆ ನಿಮ್ಮ ಮನೆಗೆ ಹೋಗ್ಬಿಡ್ರಿ ಅಂತ. ನಾ ಹೇಳಿದರೆ ನನ್ನ ಮಾತು ಕೇಳೋದಿಲ್ಲ ನೀವು. ನೋಡ್ರಿ ಇವಾಗ ಹೆಂಗೆ ಮಾಡ್ಕೊಂಡಿರಿ ಅಂತಂದು. ಕೈ ನೋಡಿ ಅಲ್ಲಿ ಯಾವ ಥರ ಗಾಯ ಆಗಿದೆ, ರಕ್ತ ಎಲ್ಲ ಬರ್ತಾ ಇದೆ. ನಿಜ ಹೇಳಿ, ಏನು ಮಾಡೋದಕ್ಕೆ ಹೋಗಿದ್ರಿ ನೀವು? ಅಯ್ಯೋ ಕಾವೇರಿ, ನನಗೇನೂ ಆಗಿಲ್ಲ. ನೀ ಯಾಕೆ ಹೇಳ್ತಾ ಇದೀಯಾ? ನಾ ಆರಾಮಾಗಿದ್ದೀನಿ. ಆರಾಮಾಗಿದ್ದೀರಾ? ನಿಮ್ಮ ಕೈ ನೋಡ್ರಿ ಇಲ್ಲಿ ಯಾ ನಮ್ನಿ ರಕ್ತ ಆಗಿದೆ. ನೋಡಿದರೆ ನನಗೆ ಭಯ ಆಗುತ್ತೈತಿ. ನಿಮಗೆ ಅವತ್ತೇ ಹೇಳಿದ್ದೀನಿ ನಾನು, ನಿಮ್ಮ ಕೈಯಲ್ಲಿ ಕೆಲಸ ಎಲ್ಲ ಆಗೋದಿಲ್ಲ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡ್ರಿ ಅಂತ. ನನ್ನ ಮಾತು ಕೇಳೋದಿಲ್ಲ. ನೋಡ್ರಿ ಇವಾಗ ನಿಮ್ಮ ಕೈ ಮಾಡ್ಕೊಂಡಿರೋದು ಹೆಂಗೆ ಮಾಡ್ಕೊಂಡಿರ ಅಂತಂದು. ಅಷ್ಟಕ್ಕೂ ಏನು ಮಾಡೋದಕ್ಕೆ ಹೋಗಿದ್ರಿ ನೀವು? ಕೈ ಇಷ್ಟೊಂದು ಗಾಯ ಆಗಿದೆ ಅಲ್ಲ. ಅಯ್ಯೋ ಕಾವೇರಿ ಅವ್ರಿಗೆ ಏನೂ ಆಗಿಲ್ಲ. ಅದು ಒಂದು ಸ್ವಲ್ಪ ಕಟ್ಟಿಗೆ ಕಡಿಯೋದಕ್ಕಂತ ಹೋಗಿದ್ನಲ್ಲ, ನನಗದು ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಕೈ ಒಂದು ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಏನೂ ಆಗಿಲ್ಲ, ಆರಾಮಾಗಿದ್ದೀನಿ ನಾನು.
ಆನಂದ್ ಅವರೇ, ನಿಮ್ಗೆ ಇದೆಲ್ಲ ಬೇಕಾ? ಯಾಕೆ ನಿಮಗೆ ನಾ ಹೇಳೋದು ಅರ್ಥ ಆಗ್ತಾ ಇಲ್ಲ? ನೀವು ಈ ಥರ ಇಲ್ಲಿದ್ದ ಸಂಕಟ ಅನುಭವಿಸೋದೆಲ್ಲ ಎದಕ್ಕೆ ಬೇಕು ನಿಮ್ಗೆ? ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡ್ರಿ. ನನ್ನ ಕಣ್ಣಲ್ಲಿ ಇದೆಲ್ಲ ನೋಡೋದಕ್ಕಾಗೋದಿಲ್ಲ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. ಯಾಕೆ ಇಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಕುಂತೀರಿ? ಯಾಕೆ ಇಷ್ಟೊಂದೆಲ್ಲ ಕಷ್ಟಪಡಕ್ಕೆ ಕುಂತೀರಿ? ದಯವಿಟ್ಟು ಆನಂದ್ ಅವರೇ, ದಯವಿಟ್ಟು ಹೋಗ್ಬಿಡಿ ಇಲ್ಲಿಂದ. ನಿಮ್ಮ ಮನೆಯಲ್ಲಿ ಒಂದು ಕೆಲಸ ಮಾಡಿದವರಲ್ಲ ನೀವು. ನಿಮ್ಗಂತನ 4-5 ಜನ ಆಳಿದಾರೆ. ಅಂಥದ್ರಲ್ಲಿ ನಮ್ಮ ಮನೆಗೆ ಬಂದು ಯಾಕೆ ಈ ಥರ ಹಾಳಾಗಿ ಕೆಲಸ ಮಾಡಕ್ಕೆ ಕುಂತೀರಿ? ದಯವಿಟ್ಟು ಆನಂದ್ ಅವರೇ, ಇಲ್ಲಿಂದ ಹೊರಟು ಬಿಡಿ. ನಿಮ್ಮ ಕಾಲು ಮುಗಿತೀನಿ. ನೀವು ಇಷ್ಟೆಲ್ಲ ತ್ರಾಸು ಪಟ್ಕೊಳ್ಳೋದು ನೋಡೋಕ್ಕಾಗ್ತಿಲ್ಲ ನನಗೆ. ನಿಮ್ಗೆ ಹೆಂಗೆ ಹೇಳಲಿ ನಾನು? ದಯವಿಟ್ಟು ಈಗಲೇ ಹೊರಟು ಬಿಡಿ. ಇಲ್ಲ ನಾನೇ ಮನೆಯಲ್ಲೆಲ್ಲ ವಿಷಯ ಹೇಳ್ಬಿಡ್ತೀನಿ, ಅವಾಗೆಲ್ಲ ಸರಿ ಹೋಗ್ಬಿಡುತ್ತೆ. ಸುಮ್ಮನೆ ನೀವು ತ್ರಾಸೆಲ್ಲ ಪಡೋದು ಬೇಡ, ಏನು ಬೇಡ. ಕಾವೇರಿ, ನೀನೇನಾದರೂ ಮನೆಯಲ್ಲಿ ಎಲ್ಲ ವಿಷಯ ಹೇಳಿದ್ರೆ ನನ್ನ ಮೇಲಾಣೆ. ದಯವಿಟ್ಟು ನಿನ್ನ ಕೈ ಮುಗಿತೀನಿ. ಆ ಥರ ಎಲ್ಲ ಏನೂ ಮಾಡೋದಕ್ಕೆ ಹೋಗ್ಬೇಡ. ನನಗೇನೂ ಆಗಿಲ್ಲ, ನಾ ಹೇಳ್ತಾ ಇದ್ದೀನಿ ತಾನೇ, ನಾ ಆರಾಮಾಗಿದ್ದೀನಿ ಅಂತ. ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಇವಾಗ ಹೇಗೋ ಕೈಗೆ ಅರ್ಶನ ಹಚ್ಚಿದೆಯಲ್ಲ, ಎಲ್ಲ ಆರಾಮಾಗೋಗುತ್ತೆ. ನೀ ಏನೂ ತಲೆ ಕೆಡಿಸ್ಕೋಬೇಡ. ಛೇ, ಎಷ್ಟು ಹಠ ಅಂದ್ರೆ ನಿಮ್ಗೆ. ನೀವು ಹೇಳಿದ್ದೇ ನಡಿಬೇಕಂತ ಅನ್ನೋದು ನಿಮ್ಗೆ. ಛೇ, ಏನು ಹೇಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಕಾವೇರಿ ಪ್ಲೀಸ್, ನಂಗೆ ಹೊಟ್ಟೆ ಹಸುವಾಗಿದೆ. ಒಂದು ಸ್ವಲ್ಪ ಏನಾದರೂ ಹಾಕ್ಕೊಂಬರ್ತೀಯಾ? ಬೆಳಗ್ಗೆ ಟಿಫಿನ್ ಮಾಡಿದಷ್ಟೇ, ಉಪವಾಸ ಏನೂ ತಿಂದಿರಲ್ಲ. ಹೊಟ್ಟೆ ಸಿಕ್ಕಾಪಟ್ಟೆ ಹಸುವಾಗಿದೆ. ಪ್ಲೀಸ್ ಊಟಕ್ಕೇನಾದರೂ ಹಾಕ್ಕೊಂಬರ್ತೀಯಾ? ಏನು, ಮಧ್ಯಾಹ್ನ ಊಟ ಮಾಡಿಲ್ವಾ ನೀವು? ಇಲ್ಲ ಕಾವೇರಿ, ಆ ಕೆಲಸ ಈ ಕೆಲಸ ಅಂತ ಮಧ್ಯಾಹ್ನ ಊಟನೇ ಮಾಡಿಲ್ಲ. ದಯವಿಟ್ಟು ಒಂದು ಸ್ವಲ್ಪ ರೈಸ್ ಸಾಂಬಾರು ಏನಾದರೂ ಇದ್ರೂ ತೊಗೊಂಬರ್ತೀಯಾ? ಹೊಟ್ಟೆ ಸಿಕ್ಕಾಪಟ್ಟೆ ಹಸುವಾಗಿದೆ. ಸರಿ, ಆಯಿತು. ಕಾವೇರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಇವಾಗ ಕನ್ಫರ್ಮ್ ಆಗ್ತಾ ಇದೆ. ನನಗೊಂದು ಸ್ವಲ್ಪ ಗಾಯ ಆಗಿದ್ದಕ್ಕೆ ಎಷ್ಟು ಗಾಬರಿ ಆಗೋಳ, ಎಷ್ಟು ಹಾಳಾಕುಂತಾಳ. ಒಳಗಡೆ ಪ್ರೀತಿ ಇದೆ, ಆದರೂ ತೋರಿಸ್ಕೊತಾ ಇಲ್ಲ. ಇರಲಿ. ಸಾರಿ ಆನಂದ್ ಅವರೇ, ಮನೆಯಲ್ಲಿ ರೈಸ್ ಸಾಂಬಾರು ಅಷ್ಟೇ ಇದೆ, ನಡೆಯತ್ತಾ? ಹಾಂ ಕಾವೇರಿ ಅವರೇ, ನಡೆಯುತ್ತೆ. ಅಷ್ಟಾದರೂ ಇದೆಯಲ್ಲ, ಸಾಕು. ಕೊಡಿ, ನಾನೇ ತಿಂತೀನಿ. ನಿಮ್ಮ ಕೈಗೆ ಆಗಿರೋ ಗಾಯ ನೋಡ್ರಿ, ಅಲ್ಲಿ ಆ ನಮ್ನಿ ಗಾಯ ಆಗೈತಿ. ಅದರಲ್ಲಿ ಇದನ್ನು ರೈಸ್ ಸಾಂಬಾರು ತಿನ್ನೋಕ್ಕಾಗತ್ತಾ? ಒಂದೇ ಒಂದು ಹನಿ ಸಾರಿನ ಹನಿ ನಿಮ್ಮ ಕೈ ಮೇಲೆ ಬಿತ್ತಂದ್ರೆ ನಮ್ನಿ ಉರಿಯತ್ತು ಗೊತ್ತಾ? ದೊಡ್ಡದಾಗಿ ಊಟ ಮಾಡ್ತಾರಂತೆ. ಸುಮ್ಮನಿರಿ, ನಾನೇ ಊಟ ಮಾಡಿಸ್ತೀನಿ. ಕಾವೇರಿ ಅವರೇ, ರೈಸು ಸಾಂಬಾರು ಮಾತ್ರ ಸಖತ್ತಾಗಿದೆ. ಕೈಗೆ ಆ ನಮ್ನಿ ಏಟಾಗಿದೆ. ನಿಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ರೈಸ್ ಸಾಂಬಾರು ಚೆನ್ನಾಗಿದೆ ಅಂತ. ಹೊಟ್ಟೆ ಹಸು ಮಾತ್ರ ಎಲ್ಲನೂ ರುಚಿನೇ ಅಂತ ಅನ್ಸುತ್ತೆ. ಅಯ್ಯೋ ಕಾವೇರಿ ಅವರೇ, ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರಾ. ರೈಸು ಸಾಂಬಾರು ರುಚಿಯಾಗಿರೋದು ನಂಗೆ ಹೊಟ್ಟೆ ಹಸುವಾಗಿರೋದಕ್ಕಲ್ಲ, ನೀವು ತಿನ್ನಿಸ್ತಾ ಇದ್ದೀರಲ್ಲ ಅದಕ್ಕೋಸ್ಕರ. ನೀವು ಸುಮ್ಮನೆ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈಗೆ ಪೆಟ್ಟಾಗಿದೆ, ಅದು ನಮ್ಮ ಮನೆಯವರಿಂದ ನಿಮ್ಮ ಕೈಗೆ ಇಷ್ಟೆಲ್ಲ ನೋವಾಗಿದೆ ಅನ್ನೋ ಒಂದು ಕಾರಣಕ್ಕೆ ನಿಮ್ಗೆ ಊಟ ಮಾಡಿಸ್ತಾ ಇರೋದು. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಸುಮ್ಮನೆ ಏನೇನೋ ತಲೆಯಲ್ಲಿ ತುಂಬ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಹೌದಾ ಕಾವೇರಿ? ಹಾಗಾದರೆ ಮತ್ತೆ ನನ್ನ ಕೈಗೆ ಈ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ಯಾಕೆ? ನಿಮ್ಮ ಜಾಗದಲ್ಲಿ ಮತ್ತು ಯಾರೇ ಇದ್ರೂ ನಾನು ಇದೇ ಕೆಲಸ ಮಾಡ್ತಿದ್ದೆ. ಸುಮ್ಮನೆ ಏನೇನೋ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ್ರಿ. ನಿಮಗೆ ಇವಾಗ ಹಸುವಾಗಿದೆ, ಊಟ ಮಾಡೋದಕ್ಕಾಗೋದಿಲ್ಲ, ಕೈಗೆ ಮತ್ತೇನಾದರೂ ಖಾರ ಬಿದ್ದರೆ ಉರಿಯುತ್ತೆ, ನೋವಾಗುತ್ತೆ. ಸುಮ್ಮನೆ ಯಾಕೆ ಅಷ್ಟೊಂದು ತ್ರಾಸು ಅನುಭವಿಸ್ತೀರಾ ಅಂತಂದು ನಾನು ತಿನ್ನಿಸ್ತಾ ಇರೋದು ನಿಮ್ಗೆ ಊಟನ. ಓಹೋ ಹೌದಾ, ಸರಿ, ಪರವಾಗಿಲ್ಲ ಬಿಡಿ. ಆದರೂ ಕಾವೇರಿ ಅವರೇ, ಏನೇ ಹೇಳಿ, ನಿಮ್ಮ ಕೈಯಿಂದ ಊಟ ಮಾಡೋದೇ ಒಂದು ದೊಡ್ಡ ಸೌಭಾಗ್ಯ ನೋಡ್ರಿ. ನೀವು ಈ ಥರ ದಿನಾ ಊಟ ಮಾಡಿಸ್ತೀನಿ ಅಂದರೆ ನಾನು ದಿನಾ ಏನಾದರೂ ಒಂದು ಗಾಯ ಮಾಡ್ಕೊಡ್ತೀನಿ ನೋಡಿರಿ. ಕೈಗೆ ಪೆಟ್ಟಾಗಿದೆ, ತ್ರಾಸು ಅನುಭವಿಸ್ತಾ ಇದ್ದೀರಾ, ಇರಲಿ ಅಂತ ಊಟ ಮಾಡಿಸಿದ್ರೆ ನನಗೆ ಮತ್ತೆ ಕಾಲಿಡಿತೀರಾ? ಆಯಿತು, ಏನೂ ಇರಲಿ ಅಂತ ಇದೊಂದು ಸಲ ತಿನ್ನಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಮಾಡ್ಕೊರಿ, ನಾನಂತೂ ನಿಮ್ಮ ಹತ್ರನೂ ಬರೋದಿಲ್ಲ. ಛೇ, ಇವಾಗ ಸುಮ್ಮನೆ ಊಟ ಮಾಡಿ ಹೋಗಿ ರೆಸ್ಟ್ ಮಾಡಿ. ಇಲ್ಲದ ಮತ್ತೇನೇನೇನೇನೋ ಮಾಡಿಕೊಂಡು ಬರೋದಕ್ಕೆ ಹೋಗ್ಬೇಡ್ರಿ. ಮೊದಲು ನೀವು ಈ ಮನೆಯಿಂದ ನಿಮ್ಮ ಮನೆಗೆ ಹೋಗಬೇಕು. ಹಾಗೇನಾದರೂ ವ್ಯವಸ್ಥೆನ ನಾನೇ ಮಾಡ್ತೀನಿ. ಇಲ್ಲಾಂದ್ರೆ ನಿಮ್ಮದು ಬರ್ತಾ ಅತಿಯಾಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ದಯವಿಟ್ಟು ಆನಂದ್ ಅವರೇ, ನಿಮ್ಮ ಕೈ ಮುಗಿತೀನಿ. ಪ್ಲೀಸ್ ನೀವು ನಿಮ್ಮ ಮನೆಗೆ ಹೋಗ್ಬಿಡಿ. ನಿಮ್ಗೆ ಯಾಕೆ ಬೇಕು ಇಷ್ಟೊಂದೆಲ್ಲ ಕಷ್ಟ ಅನುಭವಿಸೋದು, ಇಷ್ಟೊಂದೆಲ್ಲ ತ್ರಾಸು ಅನುಭವಿಸೋದು? ಇದೆಲ್ಲ ನಿಮ್ಗೆ ಅವಶ್ಯಕತೆ ಇದೆನಾ? ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿ ಪ್ಲೀಸ್. ನೀವು ಇಲ್ಲಿಗೆ ಬಂದರೆ ನಿಮ್ಮ ಕಂಪ್ನಿನಲ್ಲೆಲ್ಲ ಎಷ್ಟೊಂದೆಲ್ಲ ಲಾಸ್ ಆಗುತ್ತೆ. ನಿಮ್ಮ ಡ್ಯಾಡಿ ಮಮ್ಮಿಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಅವ್ರು ಇಷ್ಟೊಂದು ಬೇಜಾರು ಪಟ್ಕೋತಾರೆ. ಇದೆಲ್ಲ ನಿಮ್ಗೆ ಯಾಕೆ ಬೇಕು? ಎಲ್ಲನೂ ಒಂದು ಸಲ ಕುತ್ಕೊಂಡು ನೀವೇ ಯೋಚನೆ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಸಲ ನಮ್ಮ ಖುಷಿಗಿಂತ ನಮ್ಮ ಆಸೆಗಿಂತ ಇನ್ನೊಬ್ಬರ ಖುಷಿ, ಇನ್ನೊಬ್ಬರ ಆಸೆನ ಭಾಳ ಮುಖ್ಯ ಆಗಿರುತ್ತೆ. ನಾವು ಕೆಲವೊಂದು ಸಲ ಸ್ವಾರ್ಥಿಯಾಗಿ ಯೋಚನೆ ಮಾಡೋದಕ್ಕಿಂತ ಮನೆಯನ್ನೋರ ಸಲುವಾಗಿ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಕಾವೇರಿ,
ಕೆಲವೊಂದು ಸಲ ನಮ್ಮ ಜೀವನದಕ್ಕೋಸ್ಕರ ನಮ್ಮ ಖುಷಿಗೋಸ್ಕರ ನಾವು ಸ್ವಾರ್ಥಿಗಳಾಗಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಬರೀ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಒಂದು ಸಲ ನೀನು ಯೋಚನೆ ಮಾಡು, ಆವಾಗ ನಿನಗೆ ಗೊತ್ತಾಗುತ್ತೆ ನಾ ಮಾಡ್ತಾ ಇರೋದು ಸರಿನಾ ಅಥವಾ ತಪ್ಪಾ ಅಂತ ಅನ್ನೋದು. ನಿಮಗೆಷ್ಟು ಹೇಳಿದ್ರು ಅಷ್ಟೆ, ನಿಮಗೆ ಮಾತ್ರ ಅರ್ಥ ಆಗಲ್ಲ.